ಸ್ನೇಹಿತರೆ ನೋಡಿ, ಈ ಬಂದಿರೋಂಥ ಜಾಗ 4 ಎಕರೆ. ಈ ರಸ್ತೆ 30 ಅಡಿ ರಸ್ತೆ ಇದೆ. ಇದು ಹೈವೇಯಿಂದ ಚಾಮರಾಜನಗರ ಬೆಟ್ಟ ಹೋಗೋ ಹೈವೇಯಿಂದ 1 ಕಿಲೋಮೀಟ್ರಿಗೆ ಬಂದಿರೋಂಥ ಜಾಗ. ನೋಡಿ ತೋರಿಸ್ತೀನಿ ಜಾಗ. ಈ ಡ್ಯಾಮ್, ಗುಂಡಲ್ ಡ್ಯಾಮ್ ನೀರು ಹರಿತಾ ಇರುತ್ತೆ ಇಲ್ಲಿ ಯಾವಾಗಲೂ. ಒಂದು 6 ತಿಂಗಳು ತೆಂಗಿನ ತೋಟ ಇವಾಗ ಮಾಡಿದ್ರೆ ಒಂದು 2-3 ವರ್ಷ ಆಗೈತೆ. ಅಷ್ಟು ಮೇಂಟೈನ್ ಮಾಡಲ್ಲ. ಇಲ್ಲೊಂದು ಗೇಟು ರೋಡ್ ಪೇಸಿಂಗ್ಗೆ ಒಂದು 500-600 ಅಡಿ ನೀರಿದೆ. ನೋಡಿ ಈ ರಸ್ತೆಗೆ ತೆಂಗಿನ ಗಿಡ ತೋರಿಸ್ತೀವಿ. ಇದು ಬ್ಯಾಂಗ್ಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಒಂದು 70 ಕಿಲೋಮೀಟ್ರ್ ಆಗುತ್ತೆ. ನೋಡಿ 33 ಅಡಿ ರಸ್ತೆ. ಎರಡೂ ಕಡೆ ಹೈವೇ ರೋಡ್ ಇದೆ. ಹೈವೇ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಥರ 33 ಅಡಿ ರಸ್ತೆ ಬಂದಿರೋ ಜಾಗ. ಯಾವಾಗಲೂ ನೀರು ಈ ಥರ ಹರಿತಿರುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಲೊಕೇಶನ್. ನೋಡು ಹಿಂದೆಗಡೆ ಒಳ್ಳೆ ವ್ಯೂ ಇದೆ. ಈ ಕಡೆ ವಿಲೇಜ್ 1 ಕಿಲೋಮೀಟ್ರ್, ಈ ಕಡೆಗೆ ಹೋದರೆ 1 ಕಿಲೋಮೀಟ್ರು ವಿಲೇಜು. ನೋಡಿ ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಇದು ತೆಂಗು ಹಾಕಿದ್ದಾರೆ. ನೋಡಿ ಅಕ್ಕಪಕ್ಕ ಎಲ್ಲ ತೋಟಗಳೇ. ಅಲ್ಲಿ ಮನೆ ಮಾಡ್ಕೊಂಡು ಅಲ್ಲೊಂದು ನೋಡಿ ಅಲ್ಲಿ ಮನೆ ಮಾಡಿಕೊಂಡು ವಾಸ ಇದ್ದಾರೆ ಬೆಂಗಳೂರವರು. ನೋಡಿ ತೆಂಗು ಈ ಥರ ಬೆಳೆದಿದ್ದಾರೆ. ಮೇಂಟೈನ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಅವರು. ಇವಾಗ ಇರುವಂಥ ಜಮೀನು ಓನರು ಮೇಂಟೈನ್ ಮಾಡ್ತೀರ. ಎಕರೆಗೆ 32 ಲಕ್ಷ ಹೇಳ್ತಾವ್ರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಇದೆ. ರೋಡ್ಗೆ ಇದೆ. ಅಲ್ಲಿ ಒಂದು ಬೋರ್ವೆಲ್ ಇದೆ. ಓನ್ TC ಇದೆ. ರೋಡ್ಗೆ ಇದೆ. ಒಂದು 1000 ಅಡಿ, ಹೆಚ್ಚು ಕಮ್ಮಿ 500 ಅಲ್ಲ 1000 ಅಡಿ ಇದೆ. ಅಲ್ಲಿ ನೋಡಿ ಆ ಟರ್ನು, ಆ ಬೇವಿನ ಮರ ಇದೆಯಲ್ಲ, ಅಲ್ಲಿ ತನಕನೂ ರೋಡ್ಗೆ ಇದೆ. ರೋಡ್ ಪೇಸಿಂಗ್ಗೆ ಈಸ್ಟು ವೆಸ್ಟು ಉದ್ದ ಇದೆ. ನಾರ್ತ್ ಸೈಡ್ ರೋಡು. ತೆಂಗಿನ ಗಿಡ ಫುಲ್ಲು ತೆಂಗು ಹಾಕಿದ್ದಾರೆ. ತೆಂಗಿ ಥರ ಇದೆ. ನೋಡಿ ಅಕ್ಕಪಕ್ಕ ಒಳ್ಳೆ ವ್ಯೂ ಇದೆ. ಇಲ್ಲೇ ಗುಂಡಲ್ ಡ್ಯಾಮು 2-3 ಕಿಲೋಮೀಟ್ರ್ ಡ್ಯಾಮು ಇದೆ. ಆ ಗುಡ್ಡೆ ಕಾಣುತ್ತಲ್ಲ, ಅಲ್ಲೇ ಡ್ಯಾಮು. ವ್ಯೂ ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟು ಸುತ್ತ ತೋಟಗಳು. ಜನರಲ್ ಪ್ರಾಪರ್ಟಿ, ಮೂಲದಿಂದ ಜನರಲ್ಲು, ಪಕ್ಕ ಲೀಗಲ್ ಆಗಿದೆ. ವಾಸ್ತುನೂ ಇದೆ. ಕುಬಾರ ಮೂಲೆ, ದೇವಮೂಲೆ ಎರಡೂ ಬೆಳೆದಿದೆ.